ಸೊ ಇವಾಗ ಟಾಸ್ಕ್ ಏನಂದರೆ ಗಾಡಿನ ತಿಳ್ಕೊಂಡು ಹೋಗ್ಬೇಕು. GT3 AMG ಓನ್ಲಿ 2 in India. ವಾವ್. Delex 840 horsepower 1420 Nm ಟಾರ್ಕ್ ಅಂತೆ ನೋಡಿ. ಅದನ್ನೆಲ್ಲ ಹಿಡಿಯೋದು ಸೀನೇ ಇಲ್ಲ ಗುರು, ಯಾವ ಬೈಕು ಹಿಡಿಯೋಕೆ ಆಗಲ್ಲ ಅದನ್ನ. Where is 5CR? Where is 30 lakhs? Good morning Karnataka. Finally taking the beast out for a spin. ಓಪನ್ ಮಾಡೋಣ ಇವತ್ತು ಬೀಚ್ನ. ಸೊ ಇವಾಗ ಟಾಸ್ಕ್ ಏನಂದರೆ ಗಾಡಿನ ತಿಳ್ಕೊಂಡು ಹೋಗ್ಬೇಕು. ಸ್ಟಿಲ್ ಅರ್ಲಿ ಇನ್ ದ ಮಾರ್ನಿಂಗ್. ಎಷ್ಟು ಒಂದು 6:30 ಇದೆ ಟೈಮು. ಸೊ ಕಾಂಟ್ ಅನಾಯ್ ದೀಸ್ ಪೀಪಲ್ ವಿತ್ ಮೈ ಲೌಡ್ ಅಕ್ರಾಪೋವಿಚ್. ಅದು ಕೋಲ್ಡ್ ಸ್ಟಾರ್ಟ್ ಬೇರೆ ಆಗುತ್ತೆ ಆ ಗಾಡಿ. ಸ್ವಲ್ಪ ಹೈ ರೇವ್ಸಲ್ಲಿ ಇರುತ್ತೆ ಸ್ವಲ್ಪ ಟೈಮು ವಾರ್ಮ್ ಆಗೋವರೆಗೂ. ಇಷ್ಟು ದೂರ ತಳ್ಳಿದಕ್ಕೆ ಒಳಗಡೆಯಿಂದ ವಾರ್ಮ್ ಆಗ್ತೈತೆ ಬಾಡಿಗೆ. ಸೊ ಈ ಥರ ಚಳಿ ಗಾಳಿ ಇದ್ದರೆ ಈ ಸೂಟೆಲ್ಲ ಸಖತ್ತಾಗಿರುತ್ತೆ. ಬೇಸಿಗೆ ಟೈಮಲ್ಲಿ ಹಾಕೊಂಬಿಟ್ಟು ಈ ಥರ ನಾನು ಫಿಸಿಕಲ್ ಸ್ಟಫ್ ಮಾಡ್ಬಿಟ್ಟೆ ಅಂದ್ಕೊಳ್ಳಿ, ಒಳಗೆಯಿಂದನೇ ಬೆಂದೋಗ್ಬಿಡ್ತೀನಿ. ಇಲ್ಲಿ ಮಾಡೋಣ ವಾರ್ಮಪ್. ಅಯ್ಯಪ್ಪ, ಆ ಬ್ಲೂ ಕಲರ್ ಇರೋದಕ್ಕೆ ಏನು ಸಕ್ಕತ್ತಾಗಿ ಕಾಣಿಸುತ್ತಲ್ಲ ಎಕ್ಸಾಸ್ಟು. ನೋಡಿ ಇಷ್ಟು ಸೌಂಡು ನಾನು ಒಳಗಡೆ ಆನ್ ಮಾಡಿದ್ರೆ ಎಕೋ ಹೊಡಿಯುತ್ತೆ, ಇನ್ನೂ ಜೋರಾಗಿ ಕೇಳಿಸುತ್ತೆ. ಇದಕ್ಕೂ ಆಟೋ ವಾರ್ಮಪ್ ಹಾಕ್ಸ್ಬಿಡಲ್ಲ, ನಾನು R1M ಹಾಕ್ಸಿದ್ನಲ್ಲ ಹಂಗೆ. ಐ ಥಿಂಕ್ ಬೇರೆ ಬೇರೆ ಆಫ್ಟರ್ ಮಾರ್ಕೆಟ್ ಟ್ಯೂನ್ಸಲ್ಲಿ ನಾವು ಆಟೋ ವಾರ್ಮಪ್ ಎಲ್ಲ ಎನೇಬಲ್ ಮಾಡ್ಬೋದು ಅನಿಸುತ್ತೆ. ಏನು ಮಜಾ ಗುರು ಎಕ್ಸಾಸ್ಟ್ ಹಾಕಿದ್ಮೇಲೆ. ಲಿಟ್ರಲಿ ಸ್ಟಾಕಲ್ಲಿ ಅಯ್ಯೋ ನೀನು ಇವಾಗ ಓಕೆ ಆಗೈತೆ ಟೆಂಪ್ರೇಚರ್ ನೋಡಿ, ವಾರ್ಮ್ ಆಗೈತೆ ಗಾಡಿ. ಸ್ಟಾಕಲ್ಲಿ ಗಾಡಿದು ಫೀಲೇ ಗೊತ್ತಾಗಲ್ಲ. ಐ ಮೀನ್ ಚಿಕ್ಕ ಚಿಕ್ಕ ಗಾಡಿಗಳಿಗೆ ಓಕೆ ಸ್ಟಾಕು, ಬಟ್ ಈ ಥರ ದೊಡ್ಡ ದೊಡ್ಡ ಗಾಡಿಗಳು ಸೂಪರ್ ಬೈಕ್ಗಳು ಇವೆಲ್ಲ ತೊಗೊಂಡ್ಮೇಲೆ ಗುರು ನಿಜವಾಗ್ಲೂ ನಿಮ್ಗೆ ಆ ಗಾಡಿ ಫೀಲ್ ಸಿಗಬೇಕು ಅಂದರೆ ಎಕ್ಸಾಸ್ಟ್ ಹಾಕ್ಲೇಬೇಕು. ಇಲ್ಲಾಂದರೆ ನಿಮಗೆ ಯು ಡೋಂಟ್ ಗೆಟ್ ದಟ್ ಪರ್ಫಾರ್ಮೆನ್ಸ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಆಕ್ಸಲರೇಷನ್ನು ಪೊಲ್ಲು ಅದೆಲ್ಲ ಮ್ಯಾಡಾಗೇ ಇರುತ್ತೆ ಅಂದ್ಕೊಳ್ಳಿ, ಅದೆಲ್ಲ ಫೀಲ್ ಆಗುತ್ತೆ ನಿಮಗೆ. ಬಟ್ ಗಾಡಿದು ಕ್ಯಾರೆಕ್ಟರ್ ನಿಮಗೆ ಫೀಲ್ ಆಗಲ್ಲ, ಒಂಥರ ಸಪ್ಪೆ ಇರುತ್ತೆ ಸ್ಟಾಕ್ ಎಕ್ಸಾಸ್ಟಲ್ಲಿ. ಇವಾಗ ನೋಡಿ ಹೆಂಗಿದೆ ಗಾಡಿ ಅನ್ನೋದು. ಇದೇ ಗಾಡಿ ನಾವು ಓಡಿಸ್ತಾ ಇದ್ದೀವಿ ನಾನು ಇಷ್ಟು ದಿವಸ ಅಂತ ಅನ್ನಿಸ್ತಾ ಇದೆ. ಆ ಥರ ಅಷ್ಟು ಡಿಫ್ರೆನ್ಸ್ ಇದೆ ಫೀಲಲ್ಲಿ. ಬಟ್ ಹಂಗಂತ ತೀರಾ ಲೌಡ್ ಎಕ್ಸಾಸ್ಟ್ ಹಾಕ್ಬಾರ್ದು. ಈ SC ಪ್ರಾಜೆಕ್ಟ್ ಆಸ್ಟಿನ್ ರೇಸಿಂಗ್ದೆಲ್ಲ ಬೋರ್ ಪೈಪ್ ಥರ ಬರುತ್ತೆ. CRT ಚಿಕ್ಕ ಚಿಕ್ಕ ಕ್ಯಾನ್ಗಳು ತುಂಬ ಇರಿಟೇಟಿಂಗ್ಲಿ ಲೌಡ್ ಇರುತ್ತೆ, ಆ ಥರದೆಲ್ಲ ಹಾಕ್ಸ್ಬಾರ್ದು ಗುರು. ಐ ಡೋಂಟ್ ಪ್ರಿಫರ್ ದಟ್. ನನಗೆ ಎಕ್ಸಾಸ್ಟು ಸ್ವೀಟ್ ಆಗಿರಬೇಕು, ಸೌಂಡು ಕೇಳಿಸ್ಬೇಕು, ಸ್ವೀಟ್ ಆಗಿರ್ಬೇಕು, ಇರಿಟೇಟ್ ಆಗಬಾರ್ದು. ಕೇಳಿಸ್ಕೊಳ್ಳೋರ್ಗು ವಾವ್ ಅಂತ ಅನ್ನಿಸ್ಬೇಕು, ಥೂ ಅನಿಸ್ಬಾರ್ದು. ಅಕ್ರಾಪೋವಿಚ್ ಇಸ್ ಬೆಸ್ಟ್ ನೋಡಿ. ಇದು ಲೋ ರೇವ್ಸಲ್ಲಿ ಹೋಗ್ತಾ ಇದ್ರೆ ಪೀಸಾಗಿದೆ ಬಡ್ಕೊಳ್ಳೋದ. ಇದೇ ಜಾಗದಲ್ಲಿ SC ಪ್ರಾಜೆಕ್ಟು ಅಥವಾ ಆಸ್ಟಿನ್ ಏನಾದರೂ ಫುಲ್ ಸಿಸ್ಟಮ್ ಹಾಕಿದಿದ್ರೆ ಶಾರ್ಟ್ ಕ್ಯಾನು ಡಬ 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 ಅಂತ ಬಡ್ಕೊಳ್ಳೋದು ಐಡಲಲ್ಲೂ. ಆ ಥರ ಇಲ್ಲ, ಸೆಂಟ್ರ್ ಬಾಕ್ಸ್ ರೆಸೋನೇಟರ್ ಇದೆ. ಸೊ ಅದು ನಿಮಗೆ ಮೆಲೋಡೌನ್ ಮಾಡಿಬಿಡುತ್ತೆ ಸೌಂಡ್ನ. ಎಷ್ಟು ಬೇಕಷ್ಟು ಗುರು ಕರೆಕ್ಟಾಗಿ ಸ್ವೀಟ್ ಸ್ಪಾಟಲ್ಲಿ ಇಟ್ಟಿರ್ತಾರೆ. ಅಕ್ರಾಪೋವಿಚ್ ಅವ್ರದ್ದು ಯಾವುದೂ ಲೌಡ್ ಇರೋಲ್ಲ, ಅಂದರೆ ಓವರ್ಲಿ ಲೌಡ್ ಇರೋಲ್ಲ. ರೈಡ್ರಿಗೆ ಎಷ್ಟು ಕೇಳಿಸ್ಬೇಕು ಅಷ್ಟು ಕೇಳಿಸುತ್ತೆ, ಇರಿಟೇಟ್ ಮಾಡಲ್ಲ ಯಾರಿಗೂ. ಸೊ ಸೇಫ್ಟಿಗೆ ಫ್ಯೂಯಲ್ ಹಾಕ್ಸ್ಕೊಂಬಿಡೋಣ. 100 ಆಕ್ಟೇನ್ ನಾನು ಸರ್ವಿಸ್ ಹೋಗೋಕ್ಕೆ ಮುಂಚೆ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗಿದ್ದಿದ್ದು. ಇವಾಗ ಒಂದು ಸರಿ ಫುಲ್ ಮಾಡಿಸ್ಬಿಡೋಣ ವಿ ಪವರ್. ಯಾಕಂದರೆ ಅಲ್ಲೆಲ್ಲೂ ಆಮೇಲೆ ಶೆಲ್ ಸಿಕ್ಕಲ್ಲ ವಿ ಪವರು, ಅದು ಪ್ರಾಬ್ಲಮ್. ಸೊ ಇಲ್ಲೇ ಶೆಲ್ ಇದೆ. ಸೊ ನಾನು ನೋಡ್ದಂಗೆ ಶೆಲ್ ವಿ ಪವರಲ್ಲಿ 15 to
20%, ಫಿಕ್ಸ್ ಇಲ್ಲ 20%, 15 to 20% ಎಥನಾಲ್ ಇರುತ್ತೆ. ಆ್ಯಂಡ್ 97 ಆಕ್ಟೇನ್ ಪೆಟ್ರೋಲ್ ಇದು, 100 ಅಲ್ಲ 97 ವಿ ಪವರು. ಸೊ ಇವ್ರದ್ದು ನಾರ್ಮಲ್ಲೇ 20% ಎಥನಾಲು 93 ಅಥವಾ 95 ಆಕ್ಟೇನ್ ಬರುತ್ತೆ. ಸೊ ಇದಕ್ಕೆ ವಿ ಪವರ್ ಓಡಿಸೋಣ. ಸ್ಟಿಲ್ ಚೀಪರ್ ದ್ಯಾನ್ XP100. XP100 ಬಂದು 167 ರುಪೀಸ್ ಏನೋ ಇದೆ ಲೀಟ್ರಿಗೆ. ಇವ್ರದ್ದು 137 ಇದೆ. ಸೊ 30 ರೂಪಾಯಿ ಕಮ್ಮಿ ಲೀಟ್ರಿಗೆ ಇವ್ರದ್ದು ವಿ ಪವರು. ಸೊ ವಿ ಪವರ್ ಓಡಿಸ್ಕೊಂಡು ಮೇಂಟೈನ್ ಮಾಡ್ಬೋದು ಆ್ಯಕ್ಚುಲಿ. ಅಗೇನ್ ಗಾಡಿ ಓಡ್ತಾ ಇರಬೇಕು, ಸುಮ್ಮನೆ ನಿಲ್ಲಿಸೋದಿದ್ರೆ XP100 ಹಾಕೋದು ಬೆಟರು. ಓಡೋ ಟೈಮಲ್ಲಿ ವಿ ಪವರ್ ಹಾಕ್ಬಿಟ್ಟು ಓಡಿಸ್ಬೋದು. ಮೇಡಮ್ ಫುಲ್ ಟ್ಯಾಂಕ್ ವಿ ಪವರ್. ಹಾಂ ಪವರ್ ಹಾಂ. ಸೊ ಆಲ್ಮೋಸ್ಟ್ ಮುಕ್ಕಾಲು ಟ್ಯಾಂಕ್ ಇದೆ, ಆದರೂ ನೋಡಿ ಇಡಿಸ್ತಾ ಇದೆ ಆಲ್ರೆಡಿ 4 ಲೀಟ್ರು. ಹಾಂ ಟೀಕೆ ಮೇಡಮ್, 4 ಲೀಟ್ರ್ ಹಿಡಿಸ್ತು. ಏನು ಸಮಾಚಾರ? ಸೂಪರ್. ನಾವಿಲ್ಲೇ ಚನ್ಸಂತ್ರ. ಹಾಂ, ನೆಕ್ಸ್ಟು ಬಾಡಿಗೆ NFC ಮಾಡಿಬಿಡ್ಬೇಕು. ಇದೆಲ್ಲ ತೆಗಿಯೋ ಅವಶ್ಯಕತೆನೇ ಇರಲ್ಲ. ಇಲ್ಲೊಂದು KTM ಇದೆ ನೋಡಿ, ಎಂಡ್ಯೂರೋ 390 ಎಂಡ್ಯೂರೋ. ಇಂಡಿಯನ್ ಸ್ಪೆಕ್ ಅನ್ಸುತ್ತೆ ಅದು, ಯಾಕಂದರೆ ಗ್ಲೋಬಲ್ ಇನ್ನೂ ಉದ್ದ ಬರುತ್ತೆ, ಹೈಟ್ ಬರುತ್ತೆ. ಅಣ್ಣ ಒಂದೇ ನಿಮಿಷ ಅಣ್ಣ. ಅಣ್ಣ ನಿನ್ನ ಊರು, ಅಣ್ಣ ನನ್ನ ಹೆಸರು, ನಾನು ಕೆಂಚನಡಿ ಕೆಂಚಕ್ಕನನ್ನು. ಗಾಡಿ ಈಗ ಸ್ಟ್ರೀಟ್ ಮಾಡಲ್ ಇದೆ. ಫ್ರಂಟ್ 34, ರೇರ್ 36 PSI ಇದೆ. ಸೊ ಇದಕ್ಕೆ ಆ್ಯಕ್ಚುಲಿ ಡಬಲ್ ಕೂರಿಸ್ಕೊಂಡ್ರೆ 36-42 ಹಾಕಬೇಕು. ಸಿಂಗಲ್ ಓಡಿಸ್ತಾ ಇರೋದಲ್ಲ, ಸಿಂಗಲ್ ಓಡಿಸಿದ್ರೆ 36. ಹೆವಿ ಟಾರ್ಕ್ ಮಾನ್ಸ್ಟರ್ಗರು. ಸ್ವಲ್ಪ ಏರ್ ಡೌನ್ ಇದ್ರೇ ಬೆಟರ್. ಇದಕ್ಕೆ ಗ್ರಿಪ್ಪು ತಿಂದಾಕ್ಬಿಡ್ತಾ ಇದ್ದಿಲ್ಲ ಅಂದರೆ. ಫಸ್ಟ್ ಸರ್ವಿಸ್ ಆದಮೇಲೆ ಇವತ್ತೇ ತೆಗಿತಾ ಇರೋದು ಗಾಡಿ ರೈಡಿಗೆ ಅಂತ. ಇವಾಗ ಫುಲ್ ಓಪನ್ ಮಾಡ್ಬೋದು ಗಾಡಿ. ಸೊ ಮುಂಚೆ ನೀವು ನೋಡ್ತಾ ಇದ್ರಿ ಮೀಟ್ರು 5000 RPM ಮೇಲೆ ಬ್ಲಿಂಕ್ ಆಗೋದು, ಅಂದರೆ ಶಿಫ್ಟ್ ಮಾಡು ಗೇರ್ನ ಅಂತ. ಅದ್ರ ಮೇಲೆ ರೆವ್ ಆಗೋಕ್ಕೆ ಡೇಂಜರು ಅಂತ ಬ್ಲಿಂಕ್ ಹಾಕ್ಬಿಡೋದು ಅವಾಗಲೇ. ಇವಾಗ ಅದು ಅನ್ಲಾಕ್ ಆಗಿಬಿಟ್ಟಿದೆ. ನಾನಿವಾಗ ಶಿಫ್ಟ್ ಲೈಟ್ಸ್ನ 8,500 ಸೆಟ್ ಮಾಡಿದ್ದೀನಿ. 8,500 ಫಸ್ಟ್ ಈ ಲೈನು ಬ್ಲಿಂಕ್ ಆಗುತ್ತೆ, 9,500 ಫುಲ್ ಡ್ಯಾಶೇ ಬ್ಲಿಂಕ್ ಆಗುತ್ತೆ. ಆ ಥರ ಸೆಟ್ ಮಾಡಿದ್ದೀನಿ. ಇವಾಗ ಫುಲ್ ಅನ್ಲಾಕ್ ಆಗಿಬಿಟ್ಟಿದೆ ಗಾಡಿ. ಇವಾಗ ಫುಲ್ಲಾಗೆ ಬ್ಲಾಸ್ಟ್ ಮಾಡ್ಬೋದು, ಯಾವ ಪ್ರಾಬ್ಲಮ್ ಇಲ್ಲ. ನೋ RPM ಲಿಮಿಟ್. ಬಟ್ ನಮ್ಗೆ ಇವಾಗ ಇರೋ ಗೋಳು ಒಂದೇ, ಫ್ಯೂಯಲ್ ಒಂದೇ ಗೋಳು. ಎಲ್ಲೂ ದೂರ ಬರ ಹಚ್ಕೊಂಡು ಹೋಗೋಕ್ಕಲ್ಲ ಗಾಡಿನ, ಮನೆ ಹತ್ರನೇ ಓಡಿಸಾಡಬೇಕು. ಟೂರಿಂಗ್ ಗೀರಿಂಗ್ ಮಾಡೋಣ ಅಂದರೆ ಅನ್ನೋದು ಎಲ್ಲದಕ್ಕೂ ಫಾಲ್ಟು ಈ ಫ್ಯೂಲಿಂಗಲ್ಲಿ. ಯಪ್ಪ ಏನು ಗುರು ಮ್ಯಾಡ್ ಆಕ್ಸಲರೇಷನ್, ಅದು ನೆಕ್ಸ್ಟ್ ಲೆವೆಲ್ ಇದೆ. ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟವ್ರು ಆಲ್ರೆಡಿ. ನೋಡಿ ಇಲ್ಲೊಂದು ಕಾರ್ ಇದೆ, GT3 AMG GT3S ಟ್ವಿನ್ ಟರ್ಬೋ. ಬ್ರೋ ನಮಸ್ಕಾರ, ಎಷ್ಟೊತ್ತಾಯ್ತು ಬಂದು? ಹೌದಾ, ನೈಸ್. ಕ್ರೇಜಿ ಕಾರ್ ಬ್ರೋ. ಐ ಥಿಂಕ್ ಐ ಹ್ಯಾವ್ ಸೀನ್ ದಿಸ್ ಕಾರ್ ಸಮ್ವೇರ್. ಬ್ಯೂಟಿಫುಲ್. ಓನ್ಲಿ 2 in India. Wow. Top end version. Ha. Oh yeah, okay. It makes about 840 horsepower and 1000 something Newton meter, right? 1480 Nm torque.
Oh my god. Daleks 840 horsepower, 1420 Nm torque ante nodi. Yappa. V8 twin turbo. I think it's 4 liter something, right? 4 liter V8. Bi-turbo. And it's 4-door too. Crazy. You can 200 in 2.8 seconds. Oh my god. ಏನು ಗುರು ಇದು ಮೆಂಟಲ್ ಆಗಿದೆ ಗುರು ಒಳಗಡೆ ಎಲ್ಲ. ಡ್ಯಾಶಲ್ಲಿ ಎಷ್ಟು ಕೊಟ್ಟಿದ್ದಾನೆ? 360 ಕೊಡೋನೆ ಟಾಪ್ ಸ್ಪೀಡು. ಬ್ಯೂಟಿ. ಸೊ ದಿಸ್ ಕಲರ್ ಇಟ್ಸ್ ಮ್ಯಾಟ್ ಬ್ಲ್ಯಾಕ್ ಫ್ರಮ್ ದ ಸ್ಟಾಕ್. ವಾವ್, ಆಸಮ್ ಕಲರ್. GD63S. ಸೊ ದಿಸ್ ಗೋಸ್ ಇನ್ಸೈಡ್ ರೈಟ್? ಡೈನಮಿಕ್ ಸ್ಪಾಯ್ಲರ್ ಅದೇ ಮೇಲೆ ಬರುತ್ತೆ ಹೋಗುತ್ತೆ. ವಾಟ್ಸ್ ದ ಆನ್ ರೋಡ್ ಬ್ರೋ ಆನ್ ದಿಸ್? On road with all the specs, this came up to 5. 5. Oh my god. 5.1 CR ಅಂತೆ ನೋಡಿ ಇದು. ವಾವ್, ಏನು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ, ಎಲ್ಲ ಸಕ್ಕತ್ತಾಗಿದೆ. You're alone bro? You're alone, no? We'll do one thing. I want to have a test run with my new exhaust. We'll go towards the toll and take a U-turn from the toll and come back here. I think one more guy is coming. He's also Super Duke owner. Okay. Yeah, one more Super Duke is coming. We'll go and come then. Yeah, Done. We'll go. So ಇವತ್ತು ಟ್ರ್ಯಾಕ್ ಮೋಡ್ ಆನ್ ಮಾಡೋಣ. ಕಸ್ಟಮ್ ಸ್ವಿಚ್ ಕೂಡ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ಡೈರೆಕ್ಟಾಗಿ ಟ್ರ್ಯಾಕ್ ಮಾಡೋಕ್ಕೋಬೋದು. ಸ್ಪೋರ್ಟ್ ಟ್ರ್ಯಾಕ್. ಟ್ರ್ಯಾಕಲ್ಲಿ 2 ಡಿಸ್ಪ್ಲೇ ಇದೆ ನೋಡಿ, ಇದೊಂದು ಡಿಸ್ಪ್ಲೇ, ಇದೊಂದು ಡಿಸ್ಪ್ಲೇ. ಫಸ್ಟ್ ಇದರಲ್ಲಿ ಓಡಿಸೋಣ. ಯಪ್ಪ ಏನ್ ಗುರು ಕಾರು. ಮೆಂಟಲ್ ಆಗಿ ಹೋಗ್ತಾ ಇದ್ದಪ್ಪ ಕಾರಂತೂ. ಏನು ಆಕ್ಸಲರೇಷನ್ ಇದೆ ನೋಡಿ ಕಾರು. 1420 Nm ಟಾರ್ಕ್ ಅಂದ್ರೆ ತಮಾಷೆನಾಗುರು. ಯಪ್ಪ, ನಮ್ದು ಬರೀ 153 Nm ಟಾರ್ಕ್ ಇವಾಗ ಹಾಕಿಲ್ಲ ಟ್ಯೂನ್ ಆದ್ಮೇಲೆ. ನೆಕ್ಸ್ಟ್ ಲೆವೆಲ್ ಪವರ್ ಇದೆ ಅದಂತೂ. 800+ ಹಾರ್ಸ್ ಪವರು. ಅದನ್ನೆಲ್ಲ ಹಿಡಿಯೋದು ಸೀನೇ ಇಲ್ಲ ಗುರು. ಯಾವ ಬೈಕು ಹಿಡಿಯೋಕೆ ಆಗಲ್ಲ ಅದನ್ನ, ತುಂಬಾ ಕಷ್ಟ ಇದೆ. ಮೆಂಟಲ್ ಮಾದೇಶ ಪವರ್ ಅನ್ಕೊಳ್ಳಿ ಅದು.
ಗುರು ಮಾಯ ಆಗ್ಬಿಡ್ತೈತಲ್ಲ ಗುರು ಕಾರದು. ಯಪ್ಪ ಏನ್ ಪವರ್ ಗುರು. ನೆಕ್ಸ್ಟ್ ಲೆವೆಲ್ ತಂಬಿದ ಗುರು ಆ ಕಾರು. ಹಿಡಿಯೋ ಸೀನ್ಗಳೇ ಇಲ್ಲ. ಅಪ್ಪ ಲುಕ್ಕರ್ ಗುರು, ಕ್ರೇಜಿ ಲುಕ್ಕರ್ ಮಾತ್ರ ಗಾಡಿ. ಬ್ರೋ ವಾಟ್ ಪವರ್ ಬ್ರೋ, ಫಾಕ್ ಯು ಡಿಸಪಿಯರ್ ಲೈಕ್ ಕ್ರೇಜಿ. ವೇರ್ ಇಸ್ 5 CR, ವೇರ್ ಇಸ್ 30 lakhs. ಸೊ ಒಂದೇನು ಗೊತ್ತಾ ಡಾರ್ಲಿಂಗ್ಸ್, ಈ ವೆಹಿಕಲ್ಲಂತೂ ಅದನ್ನ ಹಿಡಿಯೋಕ್ಕಾಗಲ್ಲ ವಿಂಡ್ ಬ್ಲಾಸ್ಟ್ಗೆ. ಇನ್ನೊಂದು ನನಗಿಂತ ಸ್ಯಾವೇಜ್ ಆಗಿ ಓಡಿಸೋರು ಬೇಕು. ಅವರು ಇದ್ರೂ ಆಗಲ್ಲ ಅಂದ್ಕೊಳ್ಳಿ ಆ ಗಾಡಿನ ಹಿಡಿಯೋಕ್ಕೆ. ಬಟ್ ಅಟ್ಲೀಸ್ಟ್ ಸ್ವಲ್ಪ ಹತ್ರ ಇರ್ಬೋದು ಅಷ್ಟೇ, ಟ್ರಾಫಿಕ್ ಇದ್ದರೆ. ಅದೂ ಇಲ್ಲ ಅಂದರೆ ಅದು ಮಾಯ ಆಗೋಗ್ಬಿಡುತ್ತೆ. ಅದೆಲ್ಲ ಕಿಲೋಮೀಟ್ರ್ ಗಟ್ಟಲೆ ಗ್ಯಾಪ್ ಕೊಟ್ಬಿಡುತ್ತೆ. ಅಷ್ಟು ಪವರ್ಫುಲ್ ಇದೆ ಗಾಡಿ ಇದು. ಸೊ ಇದನ್ನು ನಾವು ಆಚೆಯಿಂದ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಿಂತ ಒಳಗಡೆ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಹೋಗ್ತದೆ ಅಲ್ಟಿ. ಆರೆಂಜ್ ಆ್ಯಂಡ್ ಮ್ಯಾಟ್ ಬ್ಲ್ಯಾಕ್ ಇಸ್ ಕ್ರೇಜಿ. ಬ್ಯೂಟಿಫುಲ್ ಗುರು. ಫಾರ್ ಮೈ ಯೂಟ್ಯೂಬ್ thumbnail bro. Which is this 22? Yes, 23. 23. I had 22. I gave off and bought 26 now. Oh. Crazy power bro, mad power. We have to experience from the inside only. Outside, yeah. Fuck. It's too good. The brakes are carbon ceramic brakes. For this kind of power obviously you need bro, otherwise damn bro this thing. No ala For one set of carbon ceramic brakes 11,99,000. one set 11,99,000 only for the brakes. Shit. So you upgraded the brakes? Comes Stock? with the e-performance. Oh my god. This power and all. Bro ulti bro. This is 2.4 tons. 2.4 ton but still it flies like, oh my god. ಅದೇನಿದ್ರು ಒಳಗಡೆಯಿಂದ ಫೀಲ್ ಮಾಡ್ಬೇಕು ಡಾರ್ಲಿಂಗ್ಸ್. ಮೆಂಟಲ್ ಮಂಜಾ ಕಾರ್ ಗುರು. ಯಪ್ಪ ಕಾಂಟ್ ಇಮ್ಯಾಜಿನ್ ಏನ್ ಗುರು ಪವರ್ ಅದು. ನೋಡಿ ವೀಲ್ ಹೆಂಗ್ ಹೊಡಿತಾ ಇತ್ತು. ಫುಲ್ ಓಪನ್ ಮಾಡಕ್ಕೆ ಫೈನಲಿ ರೋಡ್ ಸಿಕ್ತಿವತ್ತು. ಸಾಕಾಗಿತ್ತು ಗುರು. ಏನ್ ಫುಲ್ ಇದೆ ಗೊತ್ತಾ, ಮ್ಯಾಟ್ ಫುಲ್ ಹಾಕಿರೋ ಎಕ್ಸಾಸ್ಟ್ ಮಾಪ್ ಹಾಕಿದ್ಮೇಲೆ. ಮುಂಚೆನೂ ಹಿಂಗೆ ಇತ್ತು ಅನ್ಕೊಳ್ಳಿ. ಸೊ ನಾನು ಪರ್ಫಾರ್ಮೆನ್ಸ್ ಮೋಡ್ ಯೂಸೇ ಮಾಡಿದ್ವಲ್ಲ, ಇವತ್ತೇ ಯೂಸ್ ಮಾಡ್ತಾ ಇರೋದು. ಮೆಂಟಲ್ ಆಗಿದೆ ಮಾತ್ರ. ಬಟ್ ಏನಂದರೆ ನನಗೂ ರೈಡಿಂಗ್ದು ಟಚ್ ಹೋಗ್ಬಿಟ್ಟಿದೆ. ಪ್ಲಸ್ ಇವತ್ತು ಹೆವಿ ಗಾಳಿ, ಈ ವಿಂಡ್ ಬ್ಲಾಸ್ಟಲ್ಲಿ ಫುಲ್ಲಾಗೆ ಪಿನ್ ಮಾಡೋದಕ್ಕೆ ತುಂಬ ಕಷ್ಟ. ಅದು ಹೆಂಗಿರೋದು ಗೊತ್ತಾ, ಒಂದು 5 ಜನ ಹಿಡ್ಕೊಂಡು ನಾನು ಹಿಂದೆ ಎಳಿತಾ ಇರೋ ಥರ ಇರುತ್ತೆ ಅಷ್ಟು ಸ್ಪೀಡಲ್ಲಿ. ಸೊ ಫುಲ್ಲು ನುಗ್ಗಕ್ಕಾಗಲ್ಲ ಇದರಲ್ಲಿ.
ಬಟ್ ಎನಿವೇಸ್ ಇದ್ರದ್ದು 0 to 200 ಆಕ್ಸಲರೇಷನ್ ಗುರು ನೆಕ್ಸ್ಟ್ ಲೆವೆಲ್, ಕ್ರೇಜಿ ಆಕ್ಸಲರೇಷನ್. ನಮ್ಮ 10R ಆನ್ ಸ್ಟೆರಾಯ್ಡ್ಸ್ ಕೈಯಲ್ಲಿ ಒಂದು POV ನೋಡೋಣ ರೀ. ಸೊ ಅವ್ನು ಇನ್ನೂ ನೆಕ್ಸ್ಟ್ ಲೆವೆಲ್ ಪುಷ್ ಮಾಡ್ತಾನೆ ಗಾಡಿನ, ಸಖತ್ತಾಗಿರುತ್ತೆ ಅವ್ನು POV ನೋಡೋಕ್ಕೆ. ಸೊ ಇವತ್ತು ಅವನು ಇದ್ದಿದ್ರೆ ಆ ಗಾಡಿನ ಇನ್ನೊಂಚೂರು ಹತ್ರ ಹಿಡ್ದಿರೋನು ಅಟ್ಲೀಸ್ಟ್ ಆ ಟ್ರಾಫಿಕಲ್ಲಿ. ಎಂಟಿ ರೋಡಲ್ಲಿ ಯಾರು ಬಂದರೂ ಯಾವ ಗಾಡಿ ತಂದರೂ ಅಷ್ಟೇ ಗುರು, ಅದನ್ನ ಹಿಡಿಯೋಕ್ಕಾಗಲ್ಲ ಬೈಟರ್ಬೋನ ಗುರು. 800 ಸಮಥಿಂಗ್ ಹಾರ್ಸ್ ಪವರ್, 1400 ಸಮಥಿಂಗ್ ಟಾರ್ಕ್, ಅದು ಟಾಪ್ ಆಫ್ ದ ಲೈನ್ ಗಾಡಿ ಅದು. ಅದರಲ್ಲಿ 3 ವೇರಿಯಂಟ್ ಏನೋ ಬರುತ್ತೆ. ನಾನು ನೋಡ್ತಾ ಇದ್ದೆ ನಿನ್ನೆ, ಬೇಸ್ ವೇರಿಯಂಟೇ 600 ಹಾರ್ಸ್ ಪವರ್ ಏನೋ ಇದೆ ಅದು. ಇದು ಟಾಪ್ ವೇರಿಯಂಟ್ ಇವ್ರ ಹತ್ರ ಇರೋದು. ಯಪ್ಪ ತಿಂದಾಕ್ಬಿಡುತ್ತೆ ಗುರು. ಡ್ರ್ಯಾಗ್ ಸ್ಟ್ರಿಪ್ ಬೇಕು ಒಂದು ಮೈನು, ಆಮೇಲೆ ಒಂದು ಸೂಪರ್ ಸ್ಪೋರ್ಟ್ ಬೇಕು, ಯಾವುದನ್ನ ಈ V4S ಇಲ್ಲ H2R ಆ ಥರದ್ದು ಬೇಕು ಗಾಡಿ. V4S ಒಂದು ರೇಂಜ್ಗೆ ಹಿಡಿಬೋದು ಆ ಗಾಡಿನ, ಬಟ್ ಅದೇ ತುಂಬ ಸ್ಟ್ರೆಚ್ ಬೇಕು. ಅದು ಎಳ್ದಾಕೊಂಡು ಹೋಗ್ಬಿಡುತ್ತೆ. ಅದರಲ್ಲಿ ಇಟ್ರಾನಿಕ್ ಬೇರೆ ಇದೆ, ಹೈಬ್ರಿಡ್ ಸಿಸ್ಟಮ್ ಅದು. ಸೊ ಎಲೆಕ್ಟ್ರಿಕ್ ಮೋಟ್ರ್ ಅಸಿಸ್ಟ್ ಬೇರೆ ಇರುತ್ತೆ ಆ ಗಾಡೀಲಿ. ಚಾನ್ಸೇ ಇಲ್ಲ ಗುರು, ಚಾನ್ಸೇ ಇಲ್ಲ ಆ ಗಾಡಿನೆಲ್ಲ ಹಿಡಿಯೋಕ್ಕೆ. ಅಯ್ಯಪ್ಪ